ಹಾಯ್ ಗಾಯ್ಸ್, ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್. ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋ ಬನ್ನಿ ಗಾಯ್ಸ್. ಬೆಳ್ಳಂಬೆಳಿಗ್ಗೆ ನಾವು ಹೊರಟಿದ್ದು ಎಲ್ಲಿಗಪ್ಪ ಅಂದರೆ ತೋರಿಸ್ತೀನಿ ಬನ್ನಿ. ಹಾಗೆ ನಾನೀಗ ಎಲ್ಲಿಗೆ ಬಂದಿದ್ದೀನಪ್ಪ ಅಂದರೆ ನಮ್ಮ ಮನೆ ಹತ್ತಿರ ಇರೋ ಟೆಂಪಲಿಗೆ ಬಂದಿದ್ದೀನಿ. ಯಾವ ಟೆಂಪಲ್ ಅಂತ ಹೇಳಿದರೆ ಶ್ರೀ ಗೋಪಾಲಕೃಷ್ಣ ಟೆಂಪಲಿಗೆ ಬಂದಿದ್ದೀನಿ. ನೋಡ್ಬೋದು ನೋಡಿ, ಪೂಜೆಗೆ ಬಂದಿದ್ದೀನಿ. ಅದೇನು ವಿಷಯ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಿಮಗೆ ಗೊತ್ತಾಗ್ತದೆ. ಬನ್ನಿ, ಪೂಜೆ ಮುಗಿಸ್ಕೊಂಡು ತೋರಿಸ್ತೀನಿ ಏನಂತ, ಹೇಳ್ತೀನಿ ಏನಂತ. ಬನ್ನಿ, ಪೂಜೆ ಮುಗಿಸ್ಕೊಂಬರ್ತೀನಿ. ಗಾಯ್ಸ್, ನಾವೆಲ್ಲ ಟೆಂಪಲ್ ಪೂಜೆ ಎಲ್ಲ ಮುಗೀತು. ನಾವು ಬಂದಿರೋ ಕಾರಣ ಏನಾಗಿರ್ಬೋದು? ಆಲ್ರೆಡಿ ಸ್ವಲ್ಪ ಜನ ಗೊತ್ತಾಗಿದೆ. ಈಗ ನಾನು ಇದರಲ್ಲಿ ತೋರಿಸ್ತೀನಿ ಏನಂತ ನೋಡಿ. ಅಲ್ಲಿದೆ ಈಗ ಜಸ್ಟ್ ಎಲ್ಲ ಪೂಜೆ ಎಲ್ಲ ಮುಗೀತು ಗಾಯ್ಸ್. ಈಗ ಪೂಜೆ ಎಲ್ಲ ಮುಗಿದು ಸ್ವಲ್ಪ ಒಂದು 5 ನಿಮಿಷ ರೆಸ್ಟ್ ಮಾಡ್ತಾಯಿದ್ದೇವೆ. ಪೂಜೆ ಕೂಡ 2 ಸಲ ಪೂಜೆ ಸಿಕ್ತು ನಮಗೆ ಒಳಗಡೆ. ಅದೇ ನಮ್ಮ ಪೂಜೆ ಮುಗಿಸಿ ಈಗ ಕೂತಿದ್ದೀವಿ. ಬನ್ನಿ ಗೈಸ್, ಹೊರಡುವ. ನಾನು ಮನೆಗೆ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ, ತಿಂಡಿ ತಿನ್ನಬೇಕು. ಹಾಗೆ ಬೆಳಗ್ಗೆ ಸೀದಾ ಎದ್ದು ಬಂದಿದೆ, ಫ್ರೆಶ್ ಅಪ್ ಎಲ್ಲ ಆಗಿ. ಬನ್ನಿ ಗೈಸ್, ಮತ್ತೆ ಸಿಗ್ತೇನೆ. ಸ್ವಲ್ಪ ಕ್ಲಿಪ್ಸ್ ವೀಡಿಯೋಸ್ ಎಲ್ಲ ಹಾಕ್ತೇನೆ, ನೋಡ್ಕೊಂಬನ್ನಿ. ಈಗ ನಾವು ಮನೆಗೆ ಬಂದಿದ್ದು ಎಲ್ಲ ನೋಡಿ, ಎಲ್ಲಿ ನಿಂತಿದೆ ನೋಡಿ. ಈಗ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ಈಗ ಬ್ರೇಕ್ಫಾಸ್ಟ್ ಇವತ್ತಿನ ಬ್ರೇಕ್ಫಾಸ್ಟ್ ದೋಸೆ ಮಾಡಿದ್ದೇನೆ, ದೋಸೆ. ಈಗ ಮತ್ತೆ ವಾಪಸ್ ಮಡಿಕೇರಿ ಹೋಗುವಂಥ ಪ್ಲ್ಯಾನ್ ಇದೆ, ನೋಡುವ. ಈಗ ಆದರೆ ತಿಂಡಿ ತಿಂದು ಮತ್ತೆ ಹೊರಡುತ್ತೇನೆ. ಹಾಗೆ ನಾನು ನಿನ್ನೆ ಬರೋ ಹೊಸ ಗಾಡಿ ತಗೊಂಡಾದ್ಮೇಲೆ ಒಂದು ಹೊಸ ತಲೆಗೆ ಸೇಫ್ಟಿ ಬೇಕಲ್ಲ ನೋಡಿ, ಹೊಸದೊಂದು ತಗೊಂಡಿದ್ದೇನೆ ನೋಡಿ. ಸದ್ಯಕ್ಕೆ ಇದಿದೆ, ಸದ್ಯಕ್ಕೆ ಸಿಂಪಲ್ಲಾಗಿ ಸಣ್ಣ ಹೆಲ್ಮೆಟ್ಟು, ಈ ಹೆಲ್ಮೆಟ್ ಇದೆ. ನೆಕ್ಸ್ಟ್ ಚೇಂಜ್ ಆಗ್ತದೆ, ಅದು ಬರ್ತದೆ ಯಾವ ಬ್ರ್ಯಾಂಡ್ ಅಂತ ನೆಕ್ಸ್ಟ್ ಗೊತ್ತಾಗ್ತದೆ ಗೈಸ್. ನೋಡಿ, ಸದ್ಯಕ್ಕೆ ಇದಿದೆ. ಇದು ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಸ್ಟಡ್ಸ್ ಅವ್ರದ್ದು ನನಗೆ ಸ್ವಲ್ಪ ಇಷ್ಟ ಆಯಿತು, ವೈಫಿಗೆ ಕೂಡ ಇಷ್ಟ ಆಯಿತು. ಹಾಗೆ ನೆನ್ನೆ ತಗೊಂಡೆ. 2500-600 ರುಪೀಸ್ ಆಗಿದೆ ಈ ಹೆಲ್ಮೆಟಿಗೆ. ಚೆನ್ನಾಗಿತ್ತು, ಹಾಗೆ ತೊಗೊಂಡೆ. ಇನ್ನು ನೆಕ್ಸ್ಟ್ ಒಂದು ಹೆಲ್ಮೆಟ್ ಬರುತ್ತೆ, ಅದು ಸ್ವಲ್ಪ ಬ್ರ್ಯಾಂಡಾಗಿ ಬರುತ್ತೆ, ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ. ನನ್ನ ಡ್ರೀಮ್ ಹೆಲ್ಮೆಟ್ ಅದು. ನೋಡೋ, ಬನ್ನಿ ಗೈಸ್, ಸಿಗ್ತೇನೆ, ಬ್ರೇಕ್ಫಾಸ್ಟ್ ಮಾಡಿ ಸಿಗ್ತೇನೆ. ಗಾಯ್ಸ್, ನಾವು ಮನೆಯಿಂದ ಹೊರಟು ಸೀದಾ ಬಂದಿದೆ ನಮ್ಮ ಮಡಿಕೇರಿ. ಎಲ್ಲಿಗಪ್ಪ ಅಂದರೆ ನೋಡ್ಬೋದು ನೋಡಿ, ನಾವು ಬಂದಿದೆ ಓಂಕಾರೇಶ್ವರ ಟೆಂಪಲಿಗೆ. ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಸೀದಾ. ಇನ್ನು ಎಲ್ಲಿಗಂತ ಗೊತ್ತಿಲ್ಲ, ಬೇರೆ ಕಡೆ ಹೊರಡಬೇಕು. ನೋಡ ಇಲ್ಲಿಗೆ ಅಂತ. ನಾವು ಬರುವಾಗೆಲ್ಲ ಪೂಜೆ ಎಲ್ಲ ಆಗಿತ್ತು. ಹಾಗೆ ಟೆಂಪಲ್ಗೆ ಒಂದು ರೌಂಡ್ ಹೊಡ್ಕೊಂಡು, ಹಾಗೆ ಫಿಶ್ ಸಹ, ಮೀನು ನೋಡಿ, ಕೆರೆಯಲ್ಲಿ ಮೀನು ಹೇಗಿದೆ ಅಂತ ತೋರಿಸ್ತೀನಿ. ಕಾಣ್ಬೋದು ಇದರಲ್ಲಿ ನೋಡಿ. ನೋಡಿ ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಉಂಟ. ಯಾರಾದರೂ ಮಡಿಕೇರಿಗೆ ಬರಲಿಲ್ಲ ಅಂದರೆ ಮಡಿಕೇರಿಗೆ ವಿಸಿಟ್ ಮಾಡಿ ಗೈಸ್. ಹೇಗಿದೆ? ಸೂಪರ್. ಇಲ್ಲಿ ನೋಡಿ ಗೈಸ್, ಅಲ್ಲಿ ಕಾಣ್ತಾ ಇದೆಯಾ, ನೋಡ್ಬೋದಾ? ಸಣ್ಣ ಸಣ್ಣ ಮೀನು ತುಂಬ ಇದೆ ಗೈಸ್ ಇದರಲ್ಲಿ. ನೋಡಿ ಯಾವ ಥರ ಇದೆ ಅಂತ. ಯಾರಾದರೂ ಬರದಿದ್ದವರು ಬಂದು ನೋಡಿ ಯಾವ ಥರ ಇದೆ ಅಂತ. ಮನೆಗೆ ಸಿಗ ಇಲ್ಲಿಂದ ಹೊರಡ್ತೇವೆ. ನೆಕ್ಸ್ಟ್ ಎಲ್ಲಿಗೆ ಅಂತ ಗೊತ್ತಿಲ್ಲ, ಯಾವ ಕಡೆ ಹೊರಡುತ್ತೀವಿ ಅಂತ. ಬನ್ನಿ, ಹೊಂಚಿಗಿತ್ತೆ, ಬನ್ನಿ ಗೈಸ್ ಹೊರಡುವ. ಓಂಕಾರೇಶ್ವರ ಟೆಂಪಲ್ನ ಮುಗಿಸ್ಕೊಂಡು ನಾವು ಬಂದು ಎಲ್ಲಿಗಪ್ಪ ಅಂದರೆ ನಮ್ಮ ಮಡಿಕೇರಿಯ ಅವಿ ಫಾಲ್ಸ್ ಹೋಗೋ ರೋಡ್ ಹತ್ರ ಮುತ್ತಪ್ಪ ಟೆಂಪಲ್ಗೆ ಬಂದೆ ಗೈಸ್. ನಾನು ಸಹ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು. ಹಾಗೆ ದೇವರ ಹತ್ರ ಎಲ್ಲ ಕೈ ಮುಕ್ಕೊಂಡು ಅಲ್ಲಿಂದ ನಾವು ಮತ್ತೆ ಹೊರಟಿದ್ದು ವಿಶಾಲ್ ಮಾರ್ಟಿಗೆ ಗೈಸ್. ಬನ್ನಿ, ಒಳಗೆ ಹೋಗೋ ಸಿಗ್ತೇನೆ. ಬೋಡ ಟೋಪಿ ಕಲರ್. ಹಾಗೆ ವಿಶಾಲ್ ಮಾರ್ಟಲ್ಲಿ ಕೂಡ ಡ್ರೆಸ್ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ನಾವು ಮತ್ತೆ ಹೊರಟಿಸಿದೆ ಊಟಕ್ಕೆ ಗೈಸ್. ಕುಸ್ಕಾ ಕಬಾಬ್ ಆರ್ಡ್ರ್ ಮಾಡಿಕೊಂಡು ಮತ್ತೆ ಕಸಿನಿಗೆ ಕೂಡ ಕಾಲ್ ಮಾಡಿದೆ, ಅವ್ನು ಕೂಡ ಬರ್ತೀನಿ ತಿಳಿದೆ. ಹಾಗೆ ಅವನ ಜೊತೆ ಕೂತ್ಕೊಂಡು ಒಂದು ಜ್ಯೂಸ್ ಎಲ್ಲ ಕುಡ್ಕೊಂಡು ಅಲ್ಲಿಂದ ಮತ್ತೆ ನಾವು ಹೊರಟಿದ್ದೆ ಸೀದಾ ಮನೆ ಕಡೆ ಗೈಸ್. ಮನೆಗೆ ಹೊರಡೋಗನೆ ಸೀದಾ ಸಂಜೆ ಆಗಿತ್ತು. ಹಾಗೆ ಹೋಗ್ತಿರುವಾಗನೇ
ಕಾಲ್ ಕೂಡ ಬಂತು, ಮನೆಗೆ ನೆಂಟರು ಬಂದಿರ ಅಂತ. ಹಾಗೆ ಮನೆಗೆ ನೆಂಟರು ಯಾರು ಬಂದ್ಯಾರು ನೋಡಿದರೆ ನಮ್ಮ ಮಾವ ಕೂಡ ಬಂದಿದ್ದರು. ಹಾಗೆ ನೋಡಿದ್ರಲ್ಲ ಗೈಸ್ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಬಾಯ್, ಸಿ ಯು, ಟೇಕ್ ಕೇರ್, ಬಾಯ್, ಗುಡ್ ನೈಟ್.